ಅಧಿಕ ಜನ ಪ್ರಯಾಣಿಸ್ತಾ ಇದ್ರು ಅನ್ನೋದು ಅಧಿಕೃತ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಒಟ್ಟು 242 ಜನ ಪ್ರಯಾಣಿಕರು ಇದ್ರು ಅಂತ. 133 ಅಲ್ಲ, 135 ಅಲ್ಲ, 200ಕ್ಕೂ ಅಧಿಕ ಪ್ರಯಾಣಿಕರು ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು. ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಗಾಯಾಳುಗಳನ್ನ ಸ್ಟ್ರೆಚರ್ ಮೇಲೆ ಮಲಗಿಸಿ ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆಗ್ಲೇ ಹೇಳಿದಾಗೆ ತಮ್ಮವರಿಗೆ ಏನಾಗಿದೆಯೋ ಅನ್ನುವಂತ ಗೊಂದಲ ಅಲ್ಲಿದ್ದವರನ್ನ ಕಾಡೋದು ಸಹಜ. ಹಾಗಾಗಿ ಜನಸಾಗರವೇ ಹರಿದು ಬರ್ತಾ ಇದೆ ಆ ಭಾಗಕ್ಕೆ. ವೀಲ್ ಚೇರ್ ನಲ್ಲಿ ಕೂತಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ಒಬ್ರು ವ್ಯಕ್ತಿ, ಗೊತ್ತಿಲ್ಲ ಅವರ ಆರೋಗ್ಯ ಸ್ಥಿತಿ ಏನಾಗಿದೆ, ಹೇಗಿದೆ ಅನ್ನೋದಾಗಿ. ಇದು ದುರಂತ ನಡೆದಿರುವಂತಹ ಸ್ಥಳದ ದೃಶ್ಯ. ಹಾಗೆ ಈಗ ನಡೀತಾ ಇರುವಂತಹ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಹೇಗೆ ಅವರನ್ನೆಲ್ಲ ರಕ್ಷಿಸಲಾಗ್ತಾ ಇದೆ ಅಂತ. ಈ ರೀತಿಯಾಗಿ ಬೆಂಕಿ ಹೊತ್ತಿ ಉರಿದ್ರೆ ಪ್ರಯಾಣಿಸ್ತಾ ಇದ್ದಂತ ಪ್ರಯಾಣಿಕರ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ. 200ಕ್ಕೂ ಅಧಿಕ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು.